ಜಯತಿ ಪರಾಶರ ಸೋನು ಸತ್ಯವತಿ ಹೃದಯ ನಂದನೋ ವ್ಯಾಸ ಯಸ್ಯ ಆಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೀ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮಾನ್ಯೇನ ಚ ಅನ್ಯೇನ ದೋಷ್ಣ ಭವತು ಭೀರ್ಮಾಯಿನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣೀ ಪೂರ್ಣಬೋಧಂ ಅರ್ಚಿತಃ ಸಂಸ್ಮೃತೋಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣಾಮೃತ ಮಹಾರ್ಣವ ನಾವು ಕಳೆದ ಬಾರಿ ನೋಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೆವು. ಅದರಲ್ಲಿ ಭಗವಂತನ ಅರ್ಚನೆ ಅಂದರೆ ಕಾಯಿಕವಾಗಿ ಮಾಡತಕ್ಕಂಥ ಪೂಜೆ, ಸಂಸ್ಮೃತ ಧ್ಯಾತಃ ಅನ್ನೋದು ಮಾನಸಿಕವಾಗಿ ಮಾಡತಕ್ಕಂಥ ಪೂಜೆ, ಭಗವಂತನನ್ನ ಸ್ಮರಣೆ ಮಾಡುವುದು, ಆ ಸ್ಮರಣೆಯನ್ನು ನಿರಂತರವಾಗಿ ಉಳಿಸಿಕೊಳ್ಳುವುದು ಧ್ಯಾನ. ಹಾಗೆ ಸ್ಮರಣೆ ಮತ್ತು ಧ್ಯಾನ. ಕೀರ್ತಿತಃ ಕಥಿತಃ ಶ್ರುತಃ ಅನ್ನೋದು ವಾಚಿಕವಾಗಿ ಮಾಡತಕ್ಕಂಥ ಪೂಜೆ, ಭಗವಂತನ ಗುಣವನ್ನು ಕೊಂಡಾಡತಕ್ಕಂಥ ಹಾಡುಗಳನ್ನು ಹಾಡುವುದು, ಭಗವಂತನ ಚರಿತ್ರೆಗಳನ್ನು ಕೊಂಡಾಡುವುದು, ಆಡುವುದು, ಆಮೇಲೆ ಆಡುವವರಿದ್ದರೆ ಹೇಳುವವರಿದ್ದರೆ ಅದನ್ನು ಕೇಳುವುದು. ಇದು ಅಂದರೆ ಹೀಗೆ ತ್ರಿಕರಣ ಪೂಜೆಯ ಮೂರು ಮುಖಗಳನ್ನು, ಮೊದಲು ಅರ್ಚಿತಃ ಕಾಯಿಕವಾಗಿ, ಸಂಸ್ಮೃತ ಧ್ಯಾತಃ ಅಂತ ಮಾನಸಿಕವಾದ ಪೂಜೆ, ಸ್ಮರಣೆ ಮತ್ತು ಧ್ಯಾನ, ಕೀರ್ತಿತಃ ಕಥಿತಃ ಶ್ರುತಃ ಅನ್ನೋದು ಬಾಯಿ ಮತ್ತು ಕಿವಿಗೆ ಸಂಬಂಧಪಟ್ಟದ್ದು. ಹೀಗೆ ಮನಸ್ಸು, ವಾಗೀಂದ್ರಿಯ, ಶ್ರೋತ್ರೇಂದ್ರಿಯ, ಇದೇ ತಾನೇ ಮುಖ್ಯ ಭಗವಂತನ ತಿಳಿಸ್ತಕ್ಕಂಥ ಸಂಗತಿಗಳು ಇವು ಮೂರು. ಕಣ್ಣಿನಿಂದ ಭಗವಂತನನ್ನು ನೋಡ್ಲಿಕ್ಕೆ ಆಗುವುದಿಲ್ಲ. ಮೊದಲು ಭಗವಂತನನ್ನ ತಿಳಿದವರು ಹೇಳುವುದನ್ನ ಕೇಳುವುದು, ಕೇಳಿದ್ದನ್ನ ಕೇಳಿ ತಿಳಿದದ್ದನ್ನ ಇನ್ನೊಬ್ಬರಿಗೆ ಹೇಳುವುದು, ಮತ್ತೆ ಮನಸ್ಸಿನಲ್ಲಿ ಅದನ್ನು ಅನುಸಂಧಾನ ಮಾಡುವುದು. ಇಷ್ಟೇ ಇಂದ್ರಿಯಗಳು ನಮಗೆ ಭಗವಂತನ ಚಿಂತನೆಗೆ ಇರತಕ್ಕಂಥದ್ದು. ಶ್ರವಣ, ವಾಗೀಂದ್ರಿಯ, ಶ್ರೋತ್ರಿಯ ಮತ್ತು ಮನಸ್ಸು. ವಾಗೀಂದ್ರಿಯ ಅಂದ್ರೆ ಅಗ್ನಿ, ಶ್ರೋತ್ರೇಂದ್ರಿಯ ಅಂದ್ರೆ ಚಂದ್ರ. ಈ ಅಗ್ನಿ ಮತ್ತು ಚಂದ್ರ ಇವರ ಅಗ್ನಿ ಸೋಮಾತ್ಮಕ ಅಂತ. ಅದಕ್ಕೋಸ್ಕರವೇ ಈ ಯಜ್ಞದಲ್ಲಿ ಇಡೀ ವಿಶ್ವದ ಅನುಸಂಧಾನವನ್ನ ಅಗ್ನಿ ಸೋಮಾತ್ಮಕ ಅಂತ, ಅಗ್ನಿಶೋಮ ಅಂತ ಒಂದಿದೆ. ಅಗ್ನಿ ಮತ್ತು ಸೋಮ ಇವು ಎರಡರಿಂದ ನಮಗೆ ಅರಿವು ಬೆಳಗು. ಒಂದು ಮಾತು ಆಡುವುದು ಮತ್ತು ಕೇಳುವುದು. ಕೇಳ್ತಾ ಕೇಳ್ತಾ, ಕೇಳಿದ್ದನ್ನ ಹೇಳ್ತಾ ಹೇಳ್ತಾ ನಾವು ಅರಿವು ಬೆಳೆಸಿಕೊಳ್ತೇವೆ. ಇಡೀ ವಿಶ್ವವೇ ಈ ಅಗ್ನಿ ಮತ್ತು ಸೋಮಶಕ್ತಿ, ಅಗ್ನಿಶಕ್ತಿ ಮತ್ತು ಚಂದ್ರಶಕ್ತಿಯಿಂದ ಇಡೀ ವಿಶ್ವದ ಪ್ರಜ್ಞೆ ಜಾಗೃತವಾಗ್ತಾ ಇದೆ. ಅದಕ್ಕೋಸ್ಕರ ಯಜ್ಞ ಮಾಡುವಾಗ ಕೂಡ ಆಹುತಿ ಕೊಡುವ ಮುಂಚೆ, ಪ್ರಧಾನ ಆಹುತಿ ಕೊಡುವ ಮುಂಚೆ ಒಂದು ಹೋಮ ಮಾಡ್ತಾರೆ, ಚಕ್ಷುರ್ ಹೋಮ ಅಂತ. ಆ ಚಕ್ಷುರ್ ಹೋಮದಲ್ಲಿ ಕಣ್ಣಿಗೆ ಅಗ್ನಿಶೋಮಾಭ್ಯಾಮ್, ಅದು ಅಗ್ನಿ ಮತ್ತು ಸೋಮರಿಗೆ ಕೊಡ್ತಕ್ಕಂಥ ಆಹುತಿ. ಅದನ್ನು ನಾನು ಹಿಂದೆ ಹೇಳಿದ್ದೆ. ಊಟದಲ್ಲಿ ಅಭಿಘಾರ ಅಂತ ಏನು ಮಾಡ್ತಾರೆ ಎಲೆಗೆ, ತುಪ್ಪದಲ್ಲಿ ಅದು 2 ಬಾರಿ ತುಪ್ಪ ಬಡಿಸಬೇಕು, ಅದು ಅಗ್ನಿಶೋಮರಿಗೆ ಚಕ್ಷುರ್ ಹೋಮ ಅಂತ. ಹೀಗೆ ಭಗವಂತನ ಆರಾಧನೆ ಕಣ್ಣು ಬಿಟ್ಟು, ಕಣ್ಣಿನದ್ದು ಅದು ಕೊನೆಯ ಸ್ಥಿತಿ, ಕಣ್ಣಾರೆ ನೋಡುವಂತಹದ್ದು ಅದು ಅಧ್ಯಯನದ ಸ್ಥಿತಿಯಲ್ಲಿ ಬರುವಂಥದ್ದಲ್ಲ. ಇದರಲ್ಲಿ ಮುಖ್ಯವಾಗಿ ಸಿಗುವಂತಹದ್ದು ಕೇಳೋದು, ಆಡೋದು, ಆಮೇಲೆ ಮನಸ್ಸಿನಲ್ಲಿ ನಿರಂತರ ಚಿಂತನೆ ಮಾಡೋದು. ಅದನ್ನು ಹೇಳಿದರು ಆಚಾರ್ಯರು. ಇಷ್ಟರವರೆಗೆ ನಾವು ಕಳೆದ ಬಾರಿ ನೋಡಿದ್ದಲ್ಲಿ ಭಗವಂತನನ್ನ ಮಾನಸಿಕವಾದ ಚಿಂತನ ಹೇಗೆ ಮಾಡಬೇಕು, ಆ ಗುಣ ಕಥನ, ಶ್ರವಣ, ಕೀರ್ತನ, ಸ್ಮರಣ, ಧ್ಯಾನ ಮತ್ತು ಅರ್ಚನ, ಅದಕ್ಕೆ ಬೇರೆ ಬೇರೆ ಪುರಾಣಗಳಲ್ಲಿ ಬಂದಿರತಕ್ಕಂತಹ ಶ್ಲೋಕಗಳನ್ನು ಆಚಾರ್ಯರು ಉಲ್ಲೇಖ ಮಾಡಿದರು. ಇನ್ನು ಮುಂದೆ ಕೆಲವು ಆಚರಣೆಗೆ ಸಂಬಂಧಪಟ್ಟ ವಿಷಯಗಳನ್ನು ಮುಂದಿನ ಭಾಗದಲ್ಲಿ ಹೇಳ್ತಾರೆ ಅವರು. ಈಗ ಉದಾಹರಣೆಗೆ ನಮ್ಮಲ್ಲಿ ಬಹಳ ಮಹತ್ವದ ಅನುಷ್ಠಾನ, ನಿತ್ಯಾನುಷ್ಠಾನಕ್ಕೆ ಸೇರಿದ್ದು ಏಕಾದಶಿ ವ್ರತ. ಅದು ಭಗವಂತನ ಆರಾಧನೆಗೆ ಒಂದು ಅನಿವಾರ್ಯವಾದ ನಮ್ಮಲ್ಲಿರತಕ್ಕಂಥ ಒಂದು ಡಿಸಿಪ್ಲಿನ್, ಒಂದು ಅನುಷ್ಠಾನ ಅಂತ ಏಕಾದಶಿ ವ್ರತ ಅಂತ ಹಿಂದಿನಿಂದ ನಡೆದು ಬಂದಿರತಕ್ಕಂಥದ್ದು. ಇವತ್ತು ನಾವು ನೋಡತಕ್ಕಂಥ ಭಾಗದಿಂದ ಏಕಾದಶಿ ವ್ರತದ ಅನುಷ್ಠಾನದ ಬಗ್ಗೆ ಬಹಳ ಮಹತ್ವವನ್ನು ಕೊಟ್ಟು ಆಚಾರ್ಯರು ಹೇಳ್ತಾರೆ. ಪುರಾಣಗಳಲ್ಲಿ ಬಂದಿರುವ ಶ್ಲೋಕ, ಆಚಾರ್ಯರ ಸ್ವಂತ ಶ್ಲೋಕ ಯಾವುದೂ ಇಲ್ಲ ಇದರಲ್ಲಿ. ಪುರಾಣದಲ್ಲಿ ಏಕಾದಶಿ ಬಗ್ಗೆ ಎಲ್ಲೆಲ್ಲಿ ಏನೇನು ಹೇಳಿದ್ದಾರೆ, ಹೆಚ್ಚಾಗಿ ಆಚಾರ್ಯರು ನಾರದೀಯ ಪುರಾಣದಿಂದ ತಗೊಂಡಿದ್ದಾರೆ ಈ ಶ್ಲೋಕಗಳನ್ನು, ಮತ್ತು ವರಾಹ ಪುರಾಣ. ವರಾಹ
ಏಕಾದಶಿ ಬಗ್ಗೆ ಬಂದಿರುವ ಹೆಚ್ಚಿನ ಶ್ಲೋಕಗಳು ನಾರದೀಯ ಪುರಾಣ ಮತ್ತು ವರಾಹ ಪುರಾಣದಲ್ಲಿವೆ. ಅದನ್ನು ಯಾಕೆ ಆಚಾರ್ಯರು ಒತ್ತು ಕೊಟ್ಟರು ಅಂದರೆ ಇದಕ್ಕೊಂದು ಕಾರಣ ಇದೆ. ಈ ಗ್ರಂಥ ಬರೆದದ್ದು ಆಚಾರ್ಯರು ಅವರ ಕಾಲದಲ್ಲಿ ಅವರಿಗೊಬ್ಬರು ಉಜಿರೆಯಲ್ಲಿ ಅವರ ಶಿಷ್ಯರೊಬ್ಬರು ಇದ್ದರು, ಎಡಪಾಡಿತ್ತಾಯರು ಅಂತ ಆಚಾರ್ಯರ ಶಿಷ್ಯರವರು. ಅಲ್ಲೇ ಬರೆದದ್ದು ಇದು, ಉಜಿರೆಯಲ್ಲೇ ಈ ಗ್ರಂಥ ರಚನೆ ಮಾಡಿದ್ದವರು. ಆ ಎಡಪ್ಪಾಡಿತ್ತಾಯರು ಅನ್ನೋರ ಮನೆತನ ಈಗಲೂ ಇದೆ ಉಜಿರೆಯಲ್ಲಿ. ಅವರು ಎಡಪ್ಪಾಡಿತ್ತಾಯರ ಮನೆಗೆ ಆಚಾರ್ಯರು ಹೋಗುವಾಗ ಅಲ್ಲಿ ಹೋಗಿ ತಂಗ್ತಿದ್ರು ಅವ್ರ ಮನೆಯಲ್ಲಿ. ಎಡಪ್ಪಾಡಿತ್ತಾಯರಿಗೆ ಬಹಳ ಒಂದು ಅಭಿಮಾನ ಆಚಾರ್ಯರು ಅಂದರೆ. ಆದರೆ ಅವರು ಸಂಪ್ರದಾಯತಃ ಭಾಗವತ್ ಸಂಪ್ರದಾಯದವರು. ಭಾಗವತ್ ಸಂಪ್ರದಾಯ ಅಂದರೆ ಪಂಚಾಯತನ ಪೂಜೆ, ಶಿವ, ವಿಷ್ಣು, ದುರ್ಗೆ, ಗಣಪತಿ, ಸೂರ್ಯ, ಈ 5 ಇಟ್ಟು ಪೂಜೆ ಮಾಡುವವರು. ಇವತ್ತಿಗೂ ಪಂಚಾಯತರ ಪೂಜೆ ಅನೇಕ ಮನೆಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇದೆ. ಅಂದರೆ ಹಿಂದೆ ಇದ್ದದನ್ನು ಅದು ಯಾರು ಅದನ್ನು ಬಿಟ್ಟಿಲ್ಲ, ಅದನ್ನು ಮನೇಲಿ ಇಟ್ಟು ಪೂಜೆ ಮಾಡ್ತಾರೆ. ಆ ಪಂಚಾಯತನ ಪೂಜೆಯಲ್ಲಿ ವಿಷ್ಣು ಪ್ರಧಾನ ಆದವರಿಗೆ ವಿಷ್ಣು ಪಂಚಾಯತನ ಅಂತ ಹೇಳ್ತಿದ್ರು, ಶಿವ ಪ್ರಧಾನ ಆದವರಿಗೆ ಶಿವ ಪಂಚಾಯತನ ಅಂತ. ಅಂದರೆ ಪ್ರಧಾನ ಅಂದರೆ ಏನಿಲ್ಲ, ಅವರಿಗೆ ಶಿವ ವಿಷ್ಣು ಎರಡೂ ಒಂದೇ. ಅದ್ರ ಯಾರು ಒಬ್ರು ದೊಡ್ಡವರು ಸಣ್ಣವರು ಅಂತಲ್ಲ, ಮಧ್ಯದಲ್ಲಿ ಯಾವ್ದು ಇಟ್ಟಿದೋ ಅದು. ಒಂದು ವಿಷ್ಣುವಿನ ಪ್ರತಿಮೆಯನ್ನ ಅಥವಾ ಶಾಲಿಗ್ರಾಮವನ್ನು ಮಧ್ಯದಲ್ಲಿ ಇಟ್ಟರೆ ವಿಷ್ಣು ಪಂಚಾಯತನ, ಶಿವಲಿಂಗ ಮಧ್ಯದಲ್ಲಿಟ್ಟು ವಿಷ್ಣುವನ್ನ ಪಕ್ಕದಲ್ಲಿಟ್ಟರೆ ಶಿವ ಪಂಚಾಯತನ. ಆದರೆ ಅವರಿಗೆ ಯಾವುದೂ ಮುಖ್ಯ ಅಲ್ಲ, ಎಲ್ಲವೂ ಒಂದೇ. ಅದರಲ್ಲಿ ಮುಖ್ಯ ದೇವರು ಅಂತೇನಿಲ್ಲ, ಹರಿಹರರು ಒಂದೇ. ಆದ್ದರಿಂದ ಏಕಾದಶಿಯ ಅನುಷ್ಠಾನ ಇಲ್ಲ. ಏಕಾದಶಿ ದಿವಸ ಊಟ ಮಾಡಬಹುದು, ಹರಿಹರರನ್ನು ಅಭೇದದಿಂದ ಉಪಾಸನೆ ಮಾಡುವುದು. ಇಂಥ ಒಂದು ಸಂಪ್ರದಾಯದಲ್ಲಿ ಇದ್ದವರು ಅವರು ಎಡಪಾಡಿತ್ತಾಯರು. ಅವರ ಮನೆಯಲ್ಲಿ ಆಚಾರ್ಯ ಹೋಗ್ತಿದ್ರು. ಆಚಾರ್ಯರು ಬಹಳ ಅವರ ಮೇಲೆ ಪ್ರೀತಿ. ಅವರ ನಂಬಿಕೆಯನ್ನು ಬದಲಿಸಬೇಕು ಅಂತ ಗ್ರಂಥ ರಚನೆ ಮಾಡಿದ ಆಚಾರ್ಯ. ಏಕಾದಶಿ ದಿವಸ ಅವರು ದೊಡ್ಡ ಯಾಜ್ಞಿಕರು, ಅವರು ಪ್ರತಿ ದರ್ಶಪೂರ್ಣಮಾಸ ಎಷ್ಟಿ ಮಾಡ್ತಿದ್ರು, ಆದರೆ ಏಕಾದಶಿ ಊಟ ಮಾಡ್ತಿದ್ರು. ಆಚಾರ್ಯರು ಅವರಿಗೆ ಆಚಾರ್ಯರ ಮೇಲೆ ಅಪಾರವಾದ ನಂಬಿಕೆ ಇತ್ತು ಎಡಪಾಡಿತ್ತಾಯರಿಗೆ. ಆದರೆ ಹಿಂದಿನಿಂದ ಮನೆಯಲ್ಲಿ ನಡ್ಕೊಂಡು ಒಂದು ಸಂಪ್ರದಾಯ, ಏಕಾದಶಿ ಊಟ ಮಾಡೋದು, ಆಮೇಲೆ ಪಂಚಾಯತನ ಪೂಜೆ ಅನ್ನೋದು ಮನೆಯಲ್ಲಿ ಹಿರಿಯರಿಂದ ನಡ್ಕೊಂಡು ಬಂದದ್ದು. ನಮ್ಮಲ್ಲಿ ಈ ಒಂದು ಸಮಸ್ಯೆ ಯಾವಾಗಲೂ ಇರ್ತದೆ ನೋಡಿ. ಎಷ್ಟೇ ನಮಗೆ ಮನವರಿಕೆ ಆಗಿಲ್ಲ ಒಂದು ವಿಷಯ, ಹಿಂದಿನಿಂದ ನಡ್ಕೊಂಡು ಬಂದದ್ದನ್ನು ನಾವು ಯಾಕೆ ಬಿಡಬೇಕು ಅಂತ. ನಮ್ಮ ಕನ್ವಿಕ್ಷನ್ ಬೇರೆ, ಹಿಂದಿನಿಂದ ನಡ್ಕೊಂಡು ಬಂದದ್ದನ್ನು ಬಿಡುವುದು ಬೇರೆ. ಎಲ್ಲವನ್ನೂ ನಂಬದವನು ಕೂಡ ಹಿಂದಿನಿಂದ ನಡ್ಕೊಂಡು ಬಂದದ್ದು ನಡೀಲಿ ಅಂತಾನೆ ಮನೆಯಲ್ಲಿ, ಮತ್ತು ಬೇಕಾದ್ರೆ ಸಭೆಯಲ್ಲಿ ಅದನ್ನು ಖಂಡನೆ ಮಾಡಿ ಭಾಷಣ ಮಾಡ್ತಾನೆ. ಹಾಗೆ ನಮ್ಮ ಬೌದ್ಧಿಕತೆಯ ಒಂದು ನೆಲೆ ಬೇರೆ, ಹಿಂದಿನಿಂದ ನಡ್ಕೊಂಡು ಬಂದದ್ದು ಅದು ರಕ್ತಗತವಾಗಿ ನಮ್ಮ ಒಳಗಿರುತ್ತೆ, ಅದನ್ನು ಮಾಡ್ತಾ ಇರ್ತೇವೆ. ಹಾಗೆ ಈ ಎಡಪಾಡಿತ್ತಾಯರ ಒಂದು ಸಮಸ್ಯೆ ಏನು ಅಂದ್ರೆ, ಆಚಾರ್ಯರು ಹೇಳಿದ್ದು ಹೌದು ಅಂತ ಕಾಣುತ್ತೆ, ಆಚಾರ್ಯರ ಮೇಲೆ ಭಾರಿ ಗೌರವ ಇತ್ತು ಅವರಿಗೆ. ಆದರೆ ಹಿಂದಿನ ನಡ್ಕೊಂಡು ಬಂದಂಥ ಏಕಾದಶಿ ಊಟ ಅದನ್ನು ಬಿಡುದು ಹೇಗೆ? ಅದು ನಡ್ಕೊಂಡು ಬಂದದ್ದು ತಪ್ಪಾಗಿದ್ರೆ ಹಿಂದಿನವರು ಮಾಡ್ತಿದ್ರು ಅಂತ ಬಹಳ ಜನರ ವಾದ ಇಷ್ಟೇ. ಅದು ತಪ್ಪಾಗಿದ್ರೆ ಹಿಂದಿನಿಂದ ಯಾಕೆ ಮಾಡ್ತಿದ್ರು ಅಂತ. ಅಂದ್ರೆ ತಪ್ಪು ಯಾವತ್ತೋ ಒಂದು ದಿವಸ ಶುರುವಾಗುದು, ಹಿಂದಿನಿಂದ ತಪ್ಪು ಮಾಡ್ತಾ ಬಂದಿದ್ರು, ಅದನ್ನು ಇವತ್ತಿಗೂ ಮಾಡ್ತಾರೆ ಅಷ್ಟೇ. ತಪ್ಪಾಗಿದ್ರೆ ಹಿಂದಿನಿಂದ ಯಾಕೆ ಮಾಡ್ತಿದ್ರು ಅಂತ. ಹೀಗೆ ಅವರಿಗೆ ಒಂದ್ ಕಡೆ ಆಚಾರ್ಯರ ಮೇಲೆ ನಂಬಿಕೆ, ಒಂದ್ ಕಡೆ ಹಿಂದಿನಿಂದ ನಡ್ಕೊಂಡು ಬಂದಂತಹ ಪದ್ಧತಿಯನ್ನು ಬಿಡಲಾಗದಂಥ ಒಂದು ಸಂಘರ್ಷ. ಈ ತೊಳಲಾಟದಲ್ಲಿದ್ದಾಗ ಅವರ ಮನವರಿಕೆಗೋಸ್ಕರ ಆಚಾರ್ಯರು ಈ ಗ್ರಂಥ ರಚನೆ ಮಾಡಿದ್ರು. ನಿಜವಾಗಿ ಇದು ಒಬ್ಬ ವ್ಯಕ್ತಿಗೋಸ್ಕರ ರಚನೆಯಾದ ಗ್ರಂಥ. ಅವರು ಎಡಪಾಡಿತ್ತಾಯರಿಗೆ ಅಂತ ಬರೆದದ್ದು, ಆಚಾರ್ಯ ಇದನ್ನು ಮಾಡಿಕೊಟ್ಟದ್ದು. ಇದನ್ನು ಓದ್ರಿ ಅವಾಗ ನಿಮ್ಗೆ ದಾರ್ಢ್ಯ ಬರುತ್ತೆ ಅಂತ. ಯಾಕಂದ್ರೆ ಇದು ಆಚಾರ್ಯ ಸ್ವಂತ ವಚನ ಅಲ್ಲ, ಬೇರೆ ಬೇರೆ ಪುರಾಣಗಳಲ್ಲಿ ಬಂದ ವಚನ. ಪುರಾಣದ ವಚನವನ್ನು ಸ್ವಲ್ಪ ನೋಡ್ರಿ ಅಂತ ಅವರ ಮನಸ್ಸಿಗೆ ದಾರ್ಢ್ಯಕ್ಕೋಸ್ಕರ ಏಕಾದಶಿಗೆ ಸಂಬಂಧಪಟ್ಟ ಪುರಾಣದ ವಚನಗಳವು. ಹಾಗೆ ಮುಂದೆ ಊರ್ಧ್ವಪುಂಡ ಧಾರಣ, ತ್ರಿಪುಂಡ ಧಾರಣದ ಬಗ್ಗೆ ಬರೀತಾರೆ ಆಚಾರ್ಯ. ಊರ್ಧ್ವಪುಂಡ ಧರಿಸಬೇಕು, ನೆಟ್ಟಗೆ ನಾಮ ಇರಬೇಕು, ಅಡ್ಡ ನಾಮ ಇರಬೇಕು. ಭಾಗವತ ಸಂಪ್ರದಾಯದವ್ರದ್ದು ಏನು ಅಂದ್ರೆ, ಹೆಂಗಿದ್ರೆ ಏನು, ಒಂದ್ ದಿವಸ ನೆಟ್ಟಗೆ ಹಾಕೋದು, ಒಂದ್ ದಿವಸ ಅಡ್ಡ ಹಾಕೋದು, ಒಮ್ಮೆ ಹಾಗೆ ಒಮ್ಮೆ ಹೇಗೆ, ಅದ್ರಲ್ಲಿ ಜಗಳ ಯಾಕೆ ಅಂತ ಕಾಂಪ್ರಮೈಸ್ ಎಲ್ಲದಂటే ತ್ರಿಪುರ ಒಂದು ದಿವಸ ಅಡ್ಡ ಹಾಕೋದು, ಒಂದು ದಿವಸ ನೆಟ್ಟಗೆ ಹಾಕೋದು, ಯಾರಿಗೂ ಬೇಜಾರು ಬೇಡ. ಆಚಾರ್ಯ ಯಾಕೆ ಊರ್ಧ್ವಪುಂಡ ಧಾರಣ ಮಾಡಬೇಕು, ಯಾಕೆ ತ್ರಿಪುಂಡ ಧಾರಣ ಮಾಡಬಾರದು, ಅದು ದ್ವೇಷದ ಪ್ರಶ್ನೆ ಅಲ್ಲ, ಅದು ಕಾರಣ. ಯಾಕೆ ತ್ರಿಪುಂಡ ಧಾರಣ ಮಾಡಬಾರದು ಯಾಕೆ ಅಂತ ಅರ್ಥ ಬೇಕಾದ್ರೆ, ಊರ್ಧ್ವಪುಂಡ ಮಾಡಬೇಕು ಯಾಕೆ ಅಂತ ಗೊತ್ತಾದ್ರೆ ಅದು ಮಾಡಬಾರ್ದು ಯಾಕೆ ಅಂತ ಗೊತ್ತಾಗುತ್ತೆ. ಎರಡೂ ಗೊತ್ತಿಲ್ಲದೆ ಇದ್ದವ್ರು ಉದ್ದ ಹಾಕಿದ್ರು ಒಂದೇ, ಅಡ್ಡ ಹಾಕಿದ್ರು ಒಂದೇ, ಸುಮ್ಮನೆ ಹಾಕೋದು ಯಾಕೆ ಅಂತ ಗೊತ್ತಿಲ್ಲ. ತಿಳಿದಾಗ ಇದು ಬೇಕು ಅಂದ್ರೆ ಅದು ಬೇಡ ಯಾಕೆ ಅನ್ನೋದು ಅರ್ಥ ಆಗುತ್ತೆ. ಹೀಗೆ ಪ್ರತಿಯೊಂದು ಅನುಷ್ಠಾನದಲ್ಲಿ ಅವರಲ್ಲಿ ಇರುವ ಗೊಂದಲಕ್ಕೆ ಉತ್ತರ ರೂಪವಾಗಿ ಈ ಗ್ರಂಥ. ನಾನು ಅದಕ್ಕೆ ಹೇಳೋದು, ಒಬ್ಬ ಮನುಷ್ಯನ ಗೊಂದಲವನ್ನು ಪರಿಹರಿಸುವುದಕ್ಕೋಸ್ಕರ ಆಚಾರ್ಯ ಬರೆದ ಗ್ರಂಥ ಸಾವಿರಾರು ಜನ ವೈಷ್ಣವರಿಗೆ ಮುಂದೆ ಗೊಂದಲ ಪರಿಹಾರಕ್ಕೆ ಒಂದು ಸಹಾಯಕ ಆಯಿತು. ಇಡೀ ಮನುಕುಲಕ್ಕೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಆಯಿತು. ಇಷ್ಟು ಪ್ರಮಾಣಗಳನ್ನು 18 ಪುರಾಣ ಓದಿ ಯಾರು ಸಂಗ್ರಹ ಮಾಡೋದು ಸಾಧ್ಯ ಇಲ್ಲ. ಇನ್ನೊಮ್ಮೆ ಆಚಾರ್ಯರು ಎಲ್ಲ 18 ಪುರಾಣದಲ್ಲಿ ಇದ್ದದನ್ನು ಆಯ್ಕೆ ಮಾಡಿ ನಮ್ಮ ಮುಂದೆ ಇಟ್ಟರು. ಆದರೆ ಮೊದಲು ಈಗ ನಾವು ನೋಡುವಂತಹ ಭಾಗ ಇದು ಹೆಚ್ಚು. ನಾವು ಪ್ರಾರಂಭದ ಸುಮಾರು ಶ್ಲೋಕಗಳು ನಾರದೀಯ ಪುರಾಣದ, ಆಮೇಲೆ ನಾರದೀಯ ಪುರಾಣ, ವರಾಹ ಪುರಾಣ, ಏಕಾಶಿಗೆ ಸಂಬಂಧಪಟ್ಟ ಹೆಚ್ಚು ಶ್ಲೋಕ 2 ಪುರಾಣದಲ್ಲಿ ಬರ್ತವೆ. ಬೇರೆ ಪುರಾಣಗಳಲ್ಲಿ ಆ ಶ್ಲೋಕಗಳು ಸಿಗೋದಿಲ್ಲ ಹೆಚ್ಚು. ಏಕಾಶಿ ಸಂಬಂಧಪಟ್ಟು ಅದರಲ್ಲೇ ಹೆಚ್ಚು ವಿಶೇಷವಾಗಿ ಬರುವಂತಹದ್ದು. ಅದರಿಂದ ನಾರದೀಯ ಪುರಾಣದ ಶ್ಲೋಕಗಳನ್ನು ಆಚಾರ್ಯರು ತಗೊಳ್ತಾ ಇದ್ದಾರೆ. ಸೂತ ಉವಾಚ ಜ್ಞಾತ್ವಾ ವಿಪ್ರಾಹ ತಿಥಿಂ ಸಮ್ಯಕ್ ದೈವಜ್ಞೈ ಸಮುದೀರಿತಾಂ ಕರ್ತವ್ಯ ಉಪವಾಸಶ್ಚ ಅನ್ಯಥಾ ನರಕಂ ವ್ರಜೇತ್ ಅಂತ. ಇದರಲ್ಲಿ ಬಹಳ ಮಹತ್ವದ ಒಂದು ಮಾತಿದೆ. ಇವತ್ತು ನಮ್ಮಲ್ಲಿ ಏಕಾದಶಿ ಬಗ್ಗೆ ಅನೇಕ ಗೊಂದಲಗಳಿವೆ. ಒಂದೊಂದು ಪಂಚಾಂಗದವರು ಒಂದೊಂದು ಏಕಾದಶಿ ಹಾಕ್ತಾರೆ.
ಕಡೆಗೆ ಅದು ಒಂದೊಂದು ಮಠದ ಪ್ರೆಸ್ಟೀಜಿನ ಪ್ರಶ್ನೆ ಆಗ್ಬಿಡುತ್ತೆ. ಆ ಮಠದ ಪಂಚಾಂಗದಲ್ಲಿ ಇದ್ದದ್ದನ್ನು ಆ ಮಠದವರು, ಈ ಮಠದ ಪಂಚಾಂಗದಲ್ಲಿದ್ದನ್ನು ಈ ಮಠದವರು, ಯಾವ ಮಠದ ಪಂಚಾಂಗದಲ್ಲಿದೆಯೋ ಆ ಮಠದ ಆ ದಿವಸ ಏಕಾದಶಿ. ಕಡೆ ಒಂದು ನಿಜವಾದ ಏಕಾದಶಿ ಯಾವತ್ತು, ಅದು ನಮ್ಗೆ ಯಾಕೆ ಸ್ವಾಮಿ, ಅದು ಪಂಚಾಂಗದಿದ್ದಾಗ ನಾವು ಮಾಡೋದು ಅಂತ. ಸಾಮಾನ್ಯ ಜನ ಅಷ್ಟೇ ಮಾಡ್ಬೇಕಲ್ಲ, ಪ್ರತಿಯೊಬ್ಬರು ಗಣಿತ ಮಾಡಿ ಯಾವ ಸರಿ ಯಾವ ತಪ್ಪು ಅಂತ ತೀರ್ಮಾನ ಮಾಡ್ಲಿಕ್ಕೆ ಆಗುವುದಿಲ್ಲ. ಆಚಾರ್ಯರು ಅದರ ಬಗ್ಗೆ ಒಂದು ಮಾತು ಹೇಳ್ತಾರೆ, ತಿಥಿ ಯಾವತ್ತು ಅನ್ನೋದನ್ನ ಚೆನ್ನಾಗಿ ಮೊದಲು ತಿಳ್ಕೋ, ಆಮೇಲೆ ಉಪವಾಸ ಮಾಡುವಂತ. ಅಂದ್ರೆ ಯಾವತ್ತಾದ್ರೂ ಒಂದು ದಿವಸ ಏಕಾದಶಿ ಮಾಡಿದ್ರೆ ಸರಿ ಅನ್ನೋದು ಸರಿಯಲ್ಲ ಅಂತಾರೆ ಆಚಾರ್ಯರು. ನಿಜವಾದ ಏಕಾದಶಿ ಯಾವತ್ತು ಅನ್ನೋದನ್ನ ಚೆನ್ನಾಗಿ ಖಚಿತಪಡಿಸಿಕೊಂಡು ಆವತ್ತೇ ಉಪವಾಸ ಮಾಡಬೇಕು ಅಂತಾರೆ ಆಚಾರ್ಯ. ಜ್ಞಾತ್ವಾ ವಿಪ್ರಾಹ ತಿಥಿಂ ಸಮ್ಯಕ್. ಸೂತನು ಅಲ್ಲಿ ಸೇರಿರತಕ್ಕಂತಹ ಶೌನಕಾದಿಗಳು ಋಷಿ ಸಮುದಾಯಕ್ಕೆ ಪ್ರವಚನ ಮಾಡುವಾಗ ಹೇಳ್ತಕ್ಕಂಥದ್ದು ವಿಪ್ರಾಹ ಅಂತ ಸಂಬೋಧನೆ ಇದೆ. ವಿಶೇಷವಾಗಿರತಕ್ಕಂಥ ಬ್ರಾಹ್ಮಣರ ಒಂದು ಸಭೆಯಲ್ಲಿ ಸೂತ ಹೇಳಿರತಕ್ಕಂಥ ಮಾತು. ವಿಪ್ರರೇ, ಏಕಾದಶಿ ಉಪವಾಸ ಮಾಡ್ಬೇಕಾದ್ರೆ ಮೊದಲು ಸಮ್ಯಕ್ ತಿಥಿಂ ಜ್ಞಾತ್ವಾ, ಯಾವತ್ತು ಏಕಾದಶಿ ಅನ್ನೋದನ್ನ ಸರಿಯಾಗಿ ತಿಳ್ಕೋಬೇಕು ಅಂತಾರೆ, ಕರೆಕ್ಟಾಗಿ ತಿಳ್ಕೊಂಡು. ಅದು ಹೇಗೆ ತಿಳ್ಕೊಳ್ಳೋದು ಅಂದ್ರೆ ದೈವಜ್ಞೈ ಸಮುದೀರಿತಾಂ. ನಮಗೆ ಏಕಾದಶಿ ಯಾವತ್ತು ಅಂತ ನಮಗೆ ಲೆಕ್ಕ ಮಾಡಿ ಬರೋದಿಲ್ವಲ್ಲ, ಅಂದ್ರೆ ಅದಕ್ಕೆ ದೈವಜ್ಞರು ಅಂತ. ದೈವಜ್ಞರು ಅಂದ್ರೆ ಜ್ಯೋತಿಷ್ಯಗಳು, ದೈವಜ್ಞರು ಅಂದ್ರೆ ಗಣಿತಜ್ಞರಿಗೆ ದೈವಜ್ಞರು ಅಂತಾರೆ. ಅಂದ್ರೆ ದೈವ ಅಂದ್ರೆ ಅದೃಷ್ಟ, ಅದೃಷ್ಟವನ್ನು ಬಲ್ಲ, ಯಾಕಂದ್ರೆ ಅವರು ಜಾತಕದಲ್ಲಿ ಅದೃಷ್ಟ ಹೇಳೋರು. ಅದರಿಂದ ಜ್ಯೋತಿಷ್ಯಗಳಿಗೆ ದೈವಜ್ಞರು ಅಂತ ಹೇಳ್ತಾರೆ. ದೈವಜ್ಞೇಹಿ ಅಂದ್ರೆ ಜ್ಯೋತಿಷ್ ಶಾಸ್ತ್ರವನ್ನು ಬಲ್ಲವರು ಅಂತ ಅರ್ಥ. ಆ ಜ್ಯೋತಿಷ್ ಶಾಸ್ತ್ರವನ್ನು ಬಲ್ಲವರ ಹತ್ರ ಕೇಳಿ ಚೆನ್ನಾಗಿ, ಆ ಜ್ಯೋತಿಷಾಸ್ತ್ರ ಬಲ್ಲವರೇ ಪಂಚಾಂಗ ಮಾಡೋದು, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಅದಕ್ಕೆ ಸಮ್ಯಕ್ ಜ್ಞಾತ್ವ ಅಂದ್ರು. ಜ್ಯೋತಿಷ್ ಶಾಸ್ತ್ರ ಬಲ್ಲವರ ಹತ್ರ ಕೇಳಿ ಸರಿಯಾದ ತಿಥಿ ಯಾವುದು ಅಂತ ತಿಳ್ಕೊಂಡು, ಯಾಕಂದ್ರೆ ಅವ್ರದ್ದು ಕೇಳಬೇಕು, ಈ 4 ಪಂಚಾಂಗ ಉಂಟಲ್ವಾ, ಈ 4 ಥರ ಉಂಟಲ್ಲ, ಅದು ಯಾಕೆ ಅಂತ ಕೇಳಬೇಕು. ಮತ್ತೆ ನಮಗೆ ಸಂಶಯ ಬಂದ್ರೆ ಅಂದ್ರೆ ಯಾವುದು ಕರೆಕ್ಟ್ ಯಾವ ತಪ್ಪು ಹೇಳ್ರಿ ಅಂತ. 4 ಕರೆಕ್ಟ್ ಆಗೋದು ಸಾಧ್ಯ ಇಲ್ಲಲ್ಲ. ಇದು ಈ ಥರ ಇದೆ. ಜ್ಯೋತಿಷಿಗಳಿಗೆ ಹೋಗಿ ಅವ್ರ ಕಿವಿ ಹಿಡಿದು ಕೇಳ್ರಿ ಅಂತಾರೆ ಆಚಾರ್ಯರು. ಈ 4 ಥರ ಗಣಿತ ಯಾಕೆ ಮಾಡಿದ್ರಿ ನೀವು, ಇದ್ರಲ್ಲಿ ಯಾವ್ದು ಕರೆಕ್ಟ್ ಹೇಳ್ರಿ ಅಂತ. ಅಲ್ಲ ನಮ್ದೇ ಕರೆಕ್ಟ್, ಅವ್ರದ್ದು ಯಾಕೆ ತಪ್ಪು ಹೇಳ್ರಿ. ನಮಗೆ ಒಂದು ಏಕಾದಶಿ ಬರ್ಬೇಕಪ್ಪ, ಅದು ಏನ್ ಮಾಡ್ಬೇಕು ಹೇಳ್ರಿ ಅಂತ. ಅದು ನಮ್ದೇ ಕರೆಕ್ಟ್, ಉಳಿದವ್ರದ್ದೆಲ್ಲ ತಪ್ಪು ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಅವ್ರದ್ದು ಯಾಕೆ ತಪ್ಪು ಹೇಳ್ರಿ, ಅವ್ರ ಹತ್ರ ಹೇಳೋಣ. ಅವ್ರು ನಮ್ದೇ ಕರೆಕ್ಟ್, ಉಳಿದವ್ರದೆಲ್ಲ ತಪ್ಪು ಅಂತಾರೆ. ಪ್ರತಿಯೊಬ್ಬರು ತಮ್ಮದು ಕರೆಕ್ಟ್, ಉಳಿದವ್ರು ತಪ್ಪು ಅಂತ ಹೇಳ್ತಾರೆ. ಅಷ್ಟು ಹೇಳಿದ್ರೆ ಯಾಕೆ ತಪ್ಪು ಯಾಕೆ ಕರೆಕ್ಟ್ ಹೇಳ್ರಿ. ಅಲ್ಲಿ ಯಾವುದು ಕರೆಕ್ಟ್ ಯಾವತ್ತು ಅಂತ ಹೇಳಿ ಅವರು ಕಾರಣ ಹೇಳಿದಾಗ ನಿಜವಾದ ಕಾರಣ ಯಾವುದು, ಯಾರು ಮುಚ್ಚಿಕೊಳ್ತಾರೆ ಅನ್ನೋದು ಗೊತ್ತಾಗುತ್ತೆ ನಮಗೆ. ಯಾಕಂದ್ರೆ ಇವತ್ತು ತಿಥಿ ನಿರ್ಣಯ ಮಾಡಲಿಕ್ಕೆ ಸಾಮಾನ್ಯವಾಗಿ ನಮ್ಮಲ್ಲಿ 4 ಪದ್ಧತಿಗಳು ಬಂದಿದೆಯಲ್ಲ, ಅದು ಕಾರಣ ಏನು? ಹಿಂದಿನ ಕಾಲದ ಗಣಿತ ಪದ್ಧತಿಗಳಲ್ಲಿ ಒಂದು ಆರ್ಯಭಟೀಯ ಅಂತ ಒಂದಿದೆ, ಭಾಸ್ಕರ ಸಿದ್ಧಾಂತ ಇದೆ, ಸೂರ್ಯ ಸಿದ್ಧಾಂತ, ಬ್ರಹ್ಮ ಸಿದ್ಧಾಂತ, 4-5 ಗಣಿತ ಪದ್ಧತಿಗಳಿವೆ. ಹಿಂದೆ ಅನೇಕ ಗಣಿತ ಪದ್ಧತಿಗಳನ್ನ ಕೈಬಿಟ್ಟಿದ್ರು, ಅದು ಸರಿ ಬರೋದಿಲ್ಲ ಅಂತ. ಇದು ಪರವಾಗಿಲ್ಲ, ಇದು ಸರಿ ಬರುತ್ತೆ ಅಂತ ಹೇಳಿಕೊಂಡು ಆರ್ಯಭಟೀಯ ಮತ್ತು ಸೂರ್ಯ ಸಿದ್ಧಾಂತ ಒಂದು 2-3 ಪದ್ಧತಿಗಳನ್ನು ಉಳಿಸಿಕೊಂಡ್ರು. ಅದರ ಮೇಲೂ ಮತ್ತೆ ಆರ್ಯಭಟೀಯ ಹೆಚ್ಚು ಅಥೆಂಟಿಕ್ ಅಂತ ಆರ್ಯಭಟ ಬಂದ ಮೇಲೆ ಒಂದು ಖಚಿತವಾದಂತಹ ಗಣಿತ ಸಿಕ್ಕಿತು. ಆಮೇಲೆ ಆರ್ಯಭಟ ಬಂದ ಮೇಲೆ ಕೂಡ ಆರ್ಯಭಟ ಮಾಡಿರತಕ್ಕಂಥ ಗಣಿತ 1,000-1,500 ವರ್ಷ ಹಿಂದಿನ ಗಣಿತ, ಅದು ಇವತ್ತಿಗೆ ಕರೆಕ್ಟ್ ಬರೋದಿಲ್ಲ. ಅದಕ್ಕೆ ಏನ್ ಮಾಡೋದು, ಅದಕ್ಕೆ ಬೀಜ ಸಂಸ್ಕಾರ ಅಂತ. ಅಂದ್ರೆ ಪ್ರತಿ ವರ್ಷ ಗ್ರಹಣ ಕಾಲದಲ್ಲಿ ನೋಡುವುದು, ಗಣಿತ ಮಾಡುವುದಿಲ್ಲ ಎಷ್ಟು ಹೊತ್ತಿಗೆ ಗ್ರಹಣ ಆಗತ್ತೆ ಅಂತ ಗಣಿತ ಮಾಡಿ ಗ್ರಹಣವನ್ನು ನೋಡೋದು. ನಮ್ಮ ಗಣಿತಕ್ಕೂ ಗ್ರಹಣಕ್ಕೂ ಎಷ್ಟು ವ್ಯತ್ಯಾಸ ಬಂತು. ನಮ್ದು 9 ಗಂಟೆ 16 ನಿಮಿಷಕ್ಕೆ ಚಂದ್ರಗ್ರಹಣ ಅಂತ ಬಂದ್ರೆ ಅಲ್ಲಿ 18 ನಿಮಿಷ ಕಾರ್ಯ, ನಮ್ಮ ಲೆಕ್ಕದಲ್ಲಿ 2 ನಿಮಿಷ ತಪ್ಪು ಬಂತು. ಅದು ನಮ್ಮ ಲೆಕ್ಕ ತಪ್ಪು ಅಂತಾಯ್ತು. ಪ್ರತಿ ವರ್ಷ ಗ್ರಹಣದಲ್ಲಿ ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಲೆಕ್ಕ ತಪ್ಪು ಬಂದ್ರೆ ಅದನ್ನ ಅಡ್ಜಸ್ಟ್ ಮಾಡ್ತೀವಿ. ಅದೇ ಬೀಜ ಸಂಸ್ಕಾರ ಅಂತ. ಅಂದ್ರೆ ಪ್ರತ್ಯಕ್ಷಕ್ಕೆ ಹೊಂದುವ ಹಾಗೆ ಆ ಗಣಿತವನ್ನ ರೆಕ್ಟಿಫೈ ಮಾಡ್ತಿದ್ರು. ಹಾಗೆ ಮಾಡಿದ ಆರ್ಯಭಟೀಯ ಇದ್ದದರಲ್ಲಿ ಬೆಸಿ, ಯಾಕೆಂದ್ರೆ ದೃಕ್ ಸಿದ್ಧಾಂತಕ್ಕೆ ಅನುಗುಣ ಅಂತ. ಹಿಂದೆ ಕೂಡ ಆರ್ಯಭಟೀಯವನ್ನ ದೃಕ್ಕಿಗೆ ಅನುಗುಣವಾಗಿ ಮಾಡಿ ಬೀಜ ಸಂಸ್ಕಾರ ಅಂದ್ರೆ ದೃಕ್ ಸಾಮ್ಯ, ಕಣ್ಣಿಗೆ ಕಾಣುವಂತಹ ಗಣಿತಕ್ಕೆ ಸರಿ ಹೊಂದಿಸಿ ಅದನ್ನು ಆಚರಣೆ ಮಾಡ್ತಿದ್ರು. ಇಷ್ಟು ವಿಷಯ ಗೊತ್ತಾದ್ಮೇಲೆ ಈಗ ನಾವು ಪ್ರತಿಯೊಬ್ಬರದ್ದು ಕೇಳೋದು, ನಿಮ್ಮ ಪದ್ಧತಿ ಯಾವುದು, ಅದು ದೃಕ್ಕಿ ಸರಿ ಬರುತ್ತೋ ಅಂತ. ಬರುವುದಿಲ್ಲ ಅಂದ್ರೆ ಬಿಟ್ಟುಬಿಡೋದು ಅಷ್ಟೇ, ಏನಿಲ್ಲ, ದಾಕ್ಷಿಣ್ಯ ಮಾಡಬೇಕಾದಿಲ್ಲ. ಇದು ಉಳಿದದ್ದೆಲ್ಲವೂ ಅಸಂಗತವಾದ ಪ್ರಕ್ರಿಯೆಗಳು. ದೃಕ್ಕಿಗೆ ಸರಿ ಹೊಂದುತ್ತೋ ಅದು ಕರೆಕ್ಟ್. ಯಾಕೆಂದ್ರೆ ಪ್ರತ್ಯಕ್ಷಂ ಜ್ಯೋತಿಷಂ ಸೂರ್ಯಚಂದ್ರರ ಗತಿ ಇದೆಲ್ಲ ದೃಕ್ಕಿಗೆ ಬರುವಂತಹದ್ದು. ಇದು ಯಾವುದು ಕಣ್ಕಟ್ಟು ಋಷಿಗಳು ಹೇಳಿದ್ದು 2,000 ವರ್ಷದ ಹಿಂದೆ ಹೇಳಿದ್ದು ಒಂದು ಪ್ರಶ್ನೆ ಇಲ್ಲ. ಅದು ಪ್ರಾಕ್ಟಿಕಲ್ ಆಗಿ, ಯಾಕೆಂದ್ರೆ ನೀವು ದೃಕ್ ಗಣಿತವನ್ನ ಬಿಟ್ಟು ಆರ್ಯ ಸಿದ್ಧಾಂತ, ಸೂರ್ಯ ಸಿದ್ಧಾಂತ, ಬ್ರಹ್ಮ ಸಿದ್ಧಾಂತ ಅಂತ ನೋಡು ಕೂಡ ಗ್ರಹಣವನ್ನು ಯಾಕೆ ದೃಕ್ಕಿನ ಪ್ರಕಾರ ಮಾಡ್ತಾರೆ? ಅದನ್ನು ಮಾಡ್ರಿ ಆರ್ಯ ಸಿದ್ಧಾಂತ ಪ್ರಕಾರ, ಸೂರ್ಯ ಸಿದ್ಧಾಂತ ಪ್ರಕಾರ, ಬ್ರಹ್ಮ ಸಿದ್ಧಾಂತ ಪ್ರಕಾರ. ಬರೋದಿಲ್ಲ ಮಾಡಿದ್ರೆ. ಗಣಿತ ಗ್ರಹಣ ಯಾವಾಗಲೂ ಆಗೋದು, ಇವ್ರ ಗಣಿತ ಯಾವಾಗಲೂ ಆಗುತ್ತೆ. ಓಹೋ, ಮತ್ತೆ ಏಕಾದಶಿಗೆ ಮಾತ್ರ ನಿಮ್ಮ ಗಣಿತ ಆಗ್ಬೇಕಾ? ಗ್ರಹಣಕ್ಕೆ ಯಾವುದು ಗಣಿತ ಟ್ಯಾಲಿ ಆಗುವುದಿಲ್ಲವೋ ಅದು ಅಸಂಗತ ಅಂತ ಪೂರ್ವ ಆಯ್ತಲ್ಲ. ಆ ಸುಳ್ಳು ಗಣಿತವನ್ನೇ ಯಾಕೆ ಹಠ ಹಿಡಿದು ನಾವು ಏಕಾದಶಿ ಮಾಡ್ತೇವೆ ಅಂತ ಮಾಡ್ತೀರಿ? ಅದು ಒಂದು ಛಲ ಅಷ್ಟೇ, ಸುಮ್ಮನೆ ಹಠ, ಆಗ್ರಹ ಅಷ್ಟೇ. ಅದರಿಂದ ಯಾವುದು ದೃಕ್ಕಿಗೆ ಸರಿ ಹೊಂದುತ್ತೋ ಆ ಗಣಿತದಿಂದ ಮಾತ್ರವೇ ತಿಥಿಯನ್ನ ಮಾಡುವುದು ಸಾಧ್ಯ.
ಇದನ್ನು ಅದಕ್ಕೆ ಸಮ್ಯಕ್ ಜ್ಞಾತ್ವ ಅಂತಾರೆ ಆಚಾರ್ಯರು. ಇದನ್ನು ಖಚಿತವಾಗಿ ತಿಳ್ಕೊಳ್ಳಿ ಅಂತ ಆಚಾರ್ಯರೇ ಒಂದು ಗ್ರಂಥ ಬರೆದಿದ್ದಾರೆ, ಸಿಕ್ಕಿದೆ, ತಿಥಿ ನಿರ್ಣಯ ಅಂತ, ಏಕಾದಶಿ ನಿರ್ಣಯ ಅಂತ ಒಂದು ಗ್ರಂಥವೇ ಇದೆ. ಅದರಲ್ಲಿ ಗಣಿತ ಮಾಡುವಂತಹದ್ದನ್ನು ಬರೆದಿದ್ದಾರೆ. ಅವರು ಅದರಲ್ಲಿ ಬೀಜ ಸಂಸ್ಕಾರ ಮಾಡಿದ್ದಾರೆ ಅವರ ಕಾಲದವರೆಗೆ. ಅಂದ್ರೆ ಅರ್ಥಾತ್ ದೃಕ್ಸಾಮ್ಯ ಮಾಡಬೇಕು ಅನ್ನೋದು, ಬೀಜ ಸಂಸ್ಕಾರ ಮಾಡಿ ಆರ್ಯಭಟೀಯ ಪದ್ಧತಿ ಆಗ ಇದ್ದದ್ರಲ್ಲಿ ಬೆಸ್ಟು. ಅದಕ್ಕೆ ಬೀಜ ಸಂಸ್ಕಾರ ಮಾಡಿ ಅವರ ಕಾಲದ ಅವರು ಯಾವ ದಿವಸ ತಿಥಿ ನಿರ್ಣಯ ಬರೆದಿದ್ದಾರೆ ಆ ದಿವಸಕ್ಕೆ ಚಾಲಿ ಆಗುವಂತೆ ಬೀಜ ಸಂಸ್ಕಾರ ಮಾಡಿದ್ದಾರೆ. ಅಂದ್ರೆ ಅರ್ಥಾತ್ ದೃಕ್ಸಾಮ್ಯವನ್ನ ಮಾಡಿ ಆ ಹೊಂದಿಕೆ ಅದನ್ನು ಪ್ರತಿ ವರ್ಷ ಮತ್ತೆ ಬೀಜ ಸಂಸ್ಕಾರ ಮಾಡಿ ಅದನ್ನು ಕರೆಕ್ಟ್ ಮಾಡ್ತಿದ್ರು. ಗಣಿತದ ಪರ್ಫೆಕ್ಷನ್ ಬಗ್ಗೆ ಹಿಂದಿನ ಈಗ 1,500 ವರ್ಷದಿಂದ ಹಿಂದೆ ಹೇಳಿದ ಗಣಿತವನ್ನೇ ಇವರು ಕಣ್ಮುಚ್ಚಿ ಕಿಟಕಿ ಬಾಗಿಲು ಎಲ್ಲ ಮುಚ್ಚಿ, ಹೊರಗಿಂದ ನೋಡಿದ್ರೆ ಸೂರ್ಯಚಂದ್ರ ಕಾಣ್ತಾರೆ, ಅದು ಲೆಕ್ಕ ಮಾಡಬಹುದು. ಕಣ್ಮುಚ್ಚಿ ಕಿಟಕಿ ಬಾಗಿಲು ಮುಚ್ಚಿ ಪಂಚಾಂಗ ಬರೆಯೋದು, ಅದು 1,500 ವರ್ಷದ ಹಿಂದಿನ ಗಣಿತ. ಈಗ ಹೊರಗೆ ಹೋದ್ರೆ ಗಣಿತ ಬೇರೆ ಅಂತ ಕಾಣುತ್ತೆ. ಆಕಾಶವೇ ನೋಡಿದ್ರೆ ಕಣ್ಮುಚ್ಚಿ ಪಂಚಾಂಗ ಬರೀತಾರೆ. ಅದಕ್ಕೆ ಆಚಾರ್ಯ ಹೇಳಿದ್ರು, ಇದು ಕಣ್ಮುಚ್ಚಿ ಆಚರಿಸ್ತಕ್ಕಂಥ ಆಚರಣೆ ಅಲ್ಲ. ಗಣಿತ ಯಾವುದು ಬೇಕು ಯಾವುದು ಬೇಡ ಅಂತ ತೀರ್ಮಾನ ಮಾಡತಕ್ಕಂಥದ್ದು ಜನಸಾಮಾನ್ಯರಿಗೆ ಅರ್ಥವಾಗುವ ಸಂಗತಿ. ಗಣಿತ ಮಾಡ್ಲಿಕ್ಕೆ ಬಾರದೇ ಇರಬಹುದು, ಅದು ಯಾವ್ದು ಬೇಕು ಯಾವ್ದು ಬೇಡ ಅಂದ್ರೆ ಇಷ್ಟು ಕಾಮನ್ ಸೆನ್ಸ್ ಇಲ್ಲೇನು? ಸೂರ್ಯಚಂದ್ರರ ಗತಿ ಯಾವುದು ಪ್ರತ್ಯಕ್ಷ ಸಿದ್ಧವೋ ಅಂಥ ಗಣಿತ ಮಾಡಿಕೊಡ್ರಿ, ಉಳಿದದ್ದು ನೀವೇ ಇಟ್ಕೊಡ್ರಿ, ನಾವು ಬೇಡ ಅಂತ ಹೇಳ್ಬೇಕು ಅಷ್ಟೇ. ಜನ ಇಷ್ಟು ಎಚ್ಚರ ಆಗಿಬಿಟ್ರೆ ಏಕಾದಶಿ ಏಕರೂಪವಾದದ್ದು ಬರೋದು ಸಾಧ್ಯ ಆಗುತ್ತೆ. ಅದನ್ನು ಆಚಾರ್ಯರು ಮೊದಲು ಪುರಾಣದ ಶ್ಲೋಕ ಇದು, ಆಚಾರ ಶ್ಲೋಕ ಕೂಡ ಅಲ್ಲ. ಜ್ಞಾತ್ವಾ ವಿಪ್ರಾಹ ತಿಥಿಂ ಸಮ್ಯಕ್ ಅಂತ, ಸರಿಯಾದ ತಿಥಿ ಯಾವತ್ತು ಅಂತ ತಿಳ್ಕೊಂಡು ಸರಿಯಾದ ತಿಥಿ ದಿವಸ ಏಕಾದಶಿ ಮಾಡ್ರಿ ಅಂತ. ಇದು ನಮ್ಮ ಏಕಾದಶಿ ನಿಮ್ಮ ಏಕಾದಶಿ ಅಂತ ಉಂಟಲ್ಲ, ಇದೆಲ್ಲ ಅರ್ಥಶೂನ್ಯವಾದದ್ದು. ನಿಜವಾದ ಏಕಾದಶಿ ನಮ್ಮದು ನಿಮ್ದಲ್ರಿ. ಏಕಾದಶಿ ನಿಜವಾದ ಏಕಾದಶಿ, ನಮ್ಮ ಏಕಾದಶಿ ಬೇಡ, ನಿಮ್ಮ ಏಕಾದಶಿ ಬೇಡ, ನಿಜವಾದ ಏಕಾದಶಿ ಬೇಕು ನಮಗೆ. ಅದು ಯಾವಾಗ ಬರುತ್ತೆ ಅನ್ನೋದನ್ನ ಖಚಿತವಾಗಿ ತಿಳ್ಕೊಂಡು ಆಚರಣೆ ಮಾಡ್ರಿ. ಈ ನಮ್ಮ ನಿಮ್ಮ ಅನ್ನತಕ್ಕಂಥ ಪ್ರಾದೇಶಿಕವಾದ ಅಥವಾ ಒಂದು ವಾರ್ಗಿಕವಾಗಿರತಕ್ಕಂಥ ಈ ಭೇದವನ್ನು ಬಿಟ್ಟುಬಿಡಬೇಕು ಅಂತಾರೆ ಆಚಾರ. ಅದು ಖಂಡಿತವಾಗಿ ಆಚಾರ ಚಿತ್ತಕ್ಕೆ ಬರತಕ್ಕಂಥದ್ದಲ್ಲ. ನಾವು ನಾನಾ ವಿಧವಾದ ಗಣಿತಗಳನ್ನು ಅನುಸರಿಸಿಕೊಂಡು ಏಕಾದಶಿಯನ್ನ ಮಾಧ್ವರು 4 ಥರ 4 ಪಂಚಾಂಗದ 4 ಥರ ಮಾಡಿಕೊಂಡು ಎಲ್ಲ ಕಡೆ ಹೀಗೆ ಇದೆ. ಈಗ ನಾನು ಇದು ಒಂದು ಕಡೆ ಅಂತ ಅಲ್ಲ, ಉಡುಪಿಯಲ್ಲೇ 2 ಪಂಚಾಂಗ ಇದೆ. ಘಟ್ಟದ ಮೇಲೆ 3 ಮಠದಲ್ಲಿ 3 ಪಂಚಾಂಗ ಇದೆ, ಉಡುಪಿಯಲ್ಲಿ 2, ಒಟ್ಟು 4 ಪಂಚಾಂಗ ಆಗಿದೆ ಮಾಧ್ವರಿಗೆ. ಉಡುಪಿಯಲ್ಲೇ 8 ಮಠಗಳಿಗೆ 2 ಪಂಚಾಂಗ ಇದೆ. ಹಾಗಾಗಿ ಇದು ಬಹಳ ಅಸಹ್ಯ ಇದೆ. ಅಸಹ್ಯ ಅಂದರೆ ಅಸಹ್ಯ ಅಂತ ತೋರದೇ ಇದ್ರೆ ಅಸಹ್ಯವೇ ಸಹ್ಯ ಆಗಿಬಿಟ್ರೆ ಏನ್ ಮಾಡೋದು? ತೀರಾ ಅಸಹ್ಯವಾಗಿದೆ ಇದು. ಕಾರಣ ಗಣಿತದ ಮೇಲಿನ ಪ್ರೇಮ ಅಲ್ಲ, ಆವೇಶಗಳು, ಆಕ್ರೋಶಗಳು. ಅವರು ಯಾವತ್ತು ಏಕಾದಶಿ ಮಾಡ್ತಾರೋ ಅದು ಭಿನ್ನ ದಿವಸ ನಾವು ಮಾಡಬೇಕು ಅನ್ನುವಷ್ಟು ಮಟ್ಟಿಗೆ ಜಗಳ ಬೆಳೆದು ಬಿಟ್ಟಿದೆ ಇದು. ಅದರಿಂದ ಏಕಾದಶಿ ಬಹಳ ಅಲ್ಲ, ಅದು ಪ್ರೆಸ್ಟೀಜ್ ಇದೆ. ಅದೇ ಆಚಾರ್ಯರು ಮಾತ್ರ ಹೇಳ್ತಾರೆ, ಜ್ಞಾತ್ವಾ ವಿಪ್ರಾಹ ತಿಥಿಂ ಸಮ್ಯಕ್. ಮೊದಲು ದೈವಜ್ಞರ ಹತ್ರ ಹೋಗ್ರಿ, ಜ್ಯೋತಿಷಿಗಳ ಹತ್ರ. ಏಕಾದಶಿ ಯಾವತ್ತು ಅಂತ ಅವ್ರ ಹತ್ರ ಗಣಿತ ಮಾಡ್ಲಿಕ್ಕೆ ಹೇಳ್ರಿ. ಅವರು ದೈವಜ್ಞೈಹಿ ಅಂತಂದ್ರು ಆಚಾರ್ಯರು, ಅಂದ್ರೆ ಜ್ಯೋತಿಷಿಗಳಿಂದ. ಆಯ್ತಲ್ಲ, 4 ಪಂಚಾಂಗದವ್ರ ಹತ್ರ ಹೋಗ್ರಿ, ಒಬ್ಬ ಅಲ್ಲ, ದೈವಜ್ಞೇನ ಅಲ್ಲ, 4 ಜನ ಪಂಚಾಂಗದವ್ರು ಇದಾರಲ್ಲ, 4 ತಿಥಿ ಹೇಳಿದಾರಲ್ವ, 4 ಜನರ ಹತ್ರ ಹೋಗಿ ಅದು ಯಾಕೆ 4 ಥರ ಬಂತು ಕೇಳ್ರಿ. ಸೂರ್ಯಚಂದ್ರರ ಗತಿಯಿಂದ ಅಂತರದಿಂದ ತಿಥಿ ನಿರ್ಣಯ ಮಾಡೋದು. ಸೂರ್ಯ ಸ್ಫುಟ ಚಂದ್ರ ಸ್ಫುಟ ಮಾಡಿ, ಅದು ಸೂರ್ಯಚಂದ್ರರ ಗತಿ ಒಬ್ಬೊಬ್ಬರಿಗೆ ಒಂದೊಂದು ಥರ ಆಗೋದು ಸಾಧ್ಯ ಇಲ್ಲ ಅಲ್ಲ. ಮತ್ತೆ ನಿಮ್ಮ ಗಣಿತ 4 ಥರ ಯಾಕಾಯ್ತು ಕೇಳ್ರಿ. ತಿಥಿ ಅಂದ್ರೆ ಸೂರ್ಯಚಂದ್ರರ ಗತಿ ಅಂತ ಸ್ಫುಟ ಮಾಡಿ ಅದರ ಅಂತರವನ್ನು ತೆಗೆದ್ರೆ ಆ ತಿಥಿ ಯಾವುದು ಅಂತ ಗೊತ್ತಾಗುವಂಥದ್ದು. ಸೂರ್ಯಚಂದ್ರರ ಗತಿಯಲ್ಲಿ 4 ಪಂಚಾಂಗದ 4 ಥರ ಯಾಕೆ ಬಂತು? ಏನು ನಿಮ್ಮ ಮನೆಯಲ್ಲಿ ಸೂರ್ಯ ಬೇರೆ ಥರ ತಿರುಗ್ತಾರೆ, ನಿಮ್ಮ ಮನೆಯಲ್ಲಿ ನೋಡಿದ್ರೆ ಆಚೆ ಮನೆಯಲ್ಲಿ ನೋಡಿ ಬೇರೆ ಥರ ತಿರುಗ್ತಾರೆ ಸೂರ್ಯಚಂದ್ರರು. ಅವರ ಗತಿ ಒಂದೇನೋ? ಸೂರ್ಯಚಂದ್ರ ಗತಿ ಏಕರೂಪ ಆದ್ರೆ ನಿಮ್ಗೆ 4 ಥರ ಗಣಿತ ಯಾಕೆ ಬಂತು ಅಂತ ಕೇಳಬೇಕು. ಅದೇ ದೈವಜ್ಞೈಹಿ, ಯಾರ್ಯಾರು ಜ್ಯೋತಿಷಿಗಳಿದ್ದಾರೆ ವಿರುದ್ಧಾಭಿಪ್ರಾಯ ಅವ್ರನ್ನೆಲ್ಲ ಕೇಳ್ರಿ ಅಂತಾರೆ. ಅದ್ರ ಕರೆಕ್ಟ್ ಯಾವ್ದು ಹೇಳ್ರಿ, ನಿಮ್ಮ ಗಣಿತವೋ ಅವ್ರ ಗಣಿತವೋ? ಅಂದ್ರೆ ದೃಕ್ ಗಣಿತ ಕರೆಕ್ಟ್ ಅಂತ ಅವರು ಒಪ್ಪಲೇಬೇಕಾಗತ್ತೆ. ಅಂತತಃ ಎಷ್ಟು ಏನು ಗಲಾಟೆ ಮಾಡಿದ್ರು ದೃಗ್ಗಣಿತವೇ ಕೊನೆಯದಾಗಿ ಉಳಿಯುವಂಥದ್ದು. ಯಾಕಂದ್ರೆ ಕಣ್ಣಿಗೆ ಕಾಣುವಂಥದ್ದು, ಅದನ್ನ ಎಲ್ಲಾ ಗಣಿತಕ್ಕೂ ಬರುವಂಥದ್ದು ಅದೇ. ಅದರಿಂದ ಅದನ್ನು ತಿಳಿದು ಕರ್ತವ್ಯ ಉಪವಾಸ ಅಂತ. ಯಾಕೆ ತಿಳಿಬೇಕಿದನ್ನು ಅಂದ್ರೆ, ಉಪವಾಸ ಅನ್ನೋದು ನಿಜವಾದ ಏಕಾದಶಿ ದಿವಸ ಮಾಡಬೇಕು. ಅದು ನಮ್ಮ ಮತಭೇದದಿಂದಾಗಿ ಏಕಾದಶಿಯ ಬದಲು ದ್ವಾದಶಿ ಆದರೆ ಪರವಾಗಿಲ್ಲ, ಒಂದು ದಿವಸ ಮುಂದೆ ಹೋದ್ರೆ. ಪಂಚಾಂಗ ಭೇದದಿಂದಾಗಿ ಏಕಾದಶಿ ಉಪವಾಸ ಮಾಡುವ ಬದಲು ದ್ವಾದಶಿ ಉಪವಾಸ ಮಾಡಿದ್ರೆ ಚಿಂತೆ ಇಲ್ಲ. ಒಂದು ವೇಳೆ ಏಕಾದಶಿಯ ಬದಲು ದಶಮಿ ಆಗಿಬಿಟ್ರೆ ಅದು ಬಹಳ ಅಪಾಯಕಾರಿ ಅಂತಾರೆ ಆಚಾರ್ಯ. ಅದರಿಂದ ಬಹಳ ಅನಿಷ್ಟ ಆಗ್ತದೆ ಅಂತ. ಅದರಿಂದ ಈ ಜಗಳದಿಂದ ನಾವು ಅನಿಷ್ಟವನ್ನು ಯಾಕೆ ಆಹ್ವಾನ ಮಾಡಿಕೊಳ್ಬೇಕು ಅಂತ. ಒಂದು ವೇಳೆ ಒಂದು ದಿವಸ ಪೋಸ್ಟ್ಪೋನ್ ಆದ್ರೆ ದ್ವಾದಶಿ ಆದ್ರೆ ಏನೂ ತೊಂದರೆ ಇಲ್ಲ. ಅದನ್ನು ಹೇಳ್ತಾರೆ ಮುಂದೆ ಆಚಾರ್ಯರು. ನಿಮಗೆ ತೀರ್ಮಾನ ಆಗಲಿಲ್ಲ, ಜ್ಯೋತಿಷಿಗಳು ಒಬ್ಬೊಬ್ರು ಒಂದೊಂದು ಥರ ಹೇಳಿದ್ರಿಂದ ಮಾರನೇ ದಿವಸ ಮಾಡ್ರಿ. ಏಕಾದಶಿ ಇವತ್ತು, ನಾಳೆ ದ್ವಾದಶಿ ಅಂತಲ್ವಾ? ಸರಿ ಆಯ್ತು, ಹಾಗ ನಾಳೆ ಮಾಡೋಣ. ಒಂದು ದಿವಸ ಪೋಸ್ಟ್ಪೋನ್ ಮಾಡಿದ್ರೆ ಅಡ್ಡಿಲ್ಲ, ಪ್ರೀಪೋನ್ ಮಾಡಬೇಡಿ. ದಶಮಿ ಅನ್ನುವಂತಹ ಸಂಪರ್ಕ ಇರುವ ದಿವಸ ಏಕಾದಶಿ ಯಾವತ್ತು ಮಾಡಬೇಡಿ. ಆದರೆ ನಮ್ಮಲ್ಲಿ ಹೆಚ್ಚಿನದ್ದು ದಶಮಿ ವೇದ ಇರುವ ದಿವಸವೇ ಪಂಚಾಂಗದಲ್ಲಿ ಏಕಾದಶಿ ಅಂತ ಹಾಕಿರ್ತಾರೆ. ಏಕೆಂದ್ರೆ ಹೌದು ದುರ್ಗಣಿತ ಪ್ರಕಾರ ದಶಮಿ ವೇದ ಇರುತ್ತೆ,
ಆದರೆ ಪಂಚಾಂಗದವರು ದಶಮಿ ವೇದ ಇಲ್ಲ ಅಂತ, ಅವರು ಆರ್ಯಭಟಿಯವೋ ಸೂರ್ಯ ಸಿದ್ಧಾಂತ ಪ್ರಕಾರ ಇಲ್ಲ ಅಂತ ದಶಮಿ ದಿವಸ ಏಕಾಶಿ ಹಾಕಿಟ್ಟಿರ್ತಾರೆ. ಇದೇ ದೊಡ್ಡ ಸಮಸ್ಯೆ. ಅದಕ್ಕೋಸ್ಕರ ಆಚಾರ್ಯ ಹೇಳಿದ್ದು ಸಮ್ಯಕ್ ತಿಥಿಂ ಜ್ಞಾತ್ವ ಅಂತ. ಅವತ್ತು ದಶಮಿ ಸ್ಪರ್ಶ ಉಂಟೋ ಅಥವಾ ಕೇವಲ ಏಕಾದಶಿ ಅನ್ನೋದನ್ನ ಖಚಿತಪಡಿಸಿಕೊಳ್ಳದೆ ಏಕಾದಶಿ ಉಪವಾಸ ಮಾಡಬಾರದು. ಕರ್ತವ್ಯ ಉಪವಾಸಶ್ಚ. ಆದ್ದರಿಂದ ಉಪವಾಸ ಅನ್ನೋದು ಮಾಡಬೇಕು ಯಾವಾಗ ಅಂದ್ರೆ ಏಕಾದಶಿ, ಶುದ್ಧವಾದ ಏಕಾದಶಿ ಬಂದಾಗ ಮಾತ್ರ. ಇಲ್ಲದಿದ್ದರೆ ದ್ವಾದಶಿ ದಿವಸ ಮಾಡಬೇಕು, ಶುದ್ಧ ಏಕಾದಶಿ ಸಿಗದೆ ಇದ್ರೆ. ಎಲ್ಲಪ್ಪ ಯಾವತ್ತಾದ್ರೂ ಶ್ರೀಹರಿ ಪ್ರೇರಣೆಯ ಶ್ರೀಹರಿ ಪ್ರೀತ್ಯರ್ಥಂ ಏಕಾದಶಿ ಉಪವಾಸ ಮಾಡಿಬಿಟ್ರೆ ಸೈ. ಅದು ಯಾವತ್ತಾದ್ರೆ ಏನು, ಪುರುಷೋತ್ತಾದಾಗ ಮಾಡೋದು, ಎಲ್ಲಿ ಊಟಕ್ಕಿರದೇ ಇದ್ದಾಗ ಮಾಡೋದಪ್ಪ, ಅದಕ್ಕೆ ದೊಡ್ಡ ಸಂಗತಿ ಇದೆ. ಅನ್ಯಥಾ ನರಕಂ ವ್ರಜೇತ್ ಅಂತ ಆಚಾರ್ಯ. ಏಕಾದಶಿ ಉಪವಾಸ ಮಾಡಿ ನರಕಕ್ಕೆ ಹೋಗಬೇಕು ಅಂತುಂಟೇನು ನಿಮಗೆ? ಅದು ಅಷ್ಟು ಅಪಾಯಕಾರಿ. ಯಾಕಂದ್ರೆ ಔಷಧ ಹೇಗೆ ಡೋಸೇಜ್ ಹೆಚ್ಚು ಕಮ್ಮಿ ಆದರೆ ಅದು ನಮಗೆ ಗುಣಪಡಿಸ್ತಕ್ಕಂಥ ಒಂದು ಔಷಧವೇ, ಅದನ್ನು ಜಾಸ್ತಿ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅದು ಡೋಸೇಜ್ ಹೆಚ್ಚು ಆಗಿಬಿಟ್ರೆ ಅದು ಜೀವಕ್ಕೆ ಅಪಾಯ ಆಗ್ಬೋದು. ಹಾಗೆಯೇ ಏಕಾದಶಿ ಅನ್ನುವಂಥದ್ದು ಒಂದು ಅಪಾಯಕಾರಿಯಾದಂಥ ಆಚರಣೆ ಅದು ಅಂತ. ಅದನ್ನ ದ್ವಾದಶಿ ತಿಥಿಗೆ ಪೋಸ್ಟ್ಪೋನ್ ಮಾಡಿದರೆ ಒಳ್ಳೆಯದು. ಅದನ್ನು ಒಂದು ದಿವಸ ಅಡ್ವಾನ್ಸ್ ಆಗಿ ಮಾಡಿಬಿಟ್ರೆ ಅದು ಅನಿಷ್ಟ ಸಾಧನ ಆಗುತ್ತೆ ಅಂತ. ಅನಿಷ್ಟ ಸಾಧನ ಅಂದ್ರೆ ಅಹ್ಯದಲ್ಲೂ ಅನಿಷ್ಟ, ಪರದಲ್ಲೂ ಅನಿಷ್ಟ. ಅನ್ಯಥಾ ನರಕಂ ವ್ರಜೇತ್ ಅಂತಾರೆ. ಅದು ನರಕಕ್ಕೆ ಹೋಗುವಂತಹ ಸಾಧನವಾಗಿ ಬಿಡುತ್ತೆ. ಅದು ಪುಣ್ಯ ಕೊಡುವ ಬದಲು ನಮಗೆ ಪಾಪ ಸಾಧನವಾಗಿ ಬಿಡುತ್ತೆ.